ಅಯ್ಯೋ, ಇದೇನಾ ನಮ್ಮ ಜಮೀನು? ನೋಡಿದ್ರೇನ್ರಿ ಎಷ್ಟು ವಿಶಾಲವಾಗಿ ಕಾಣಿಸ್ತಾ ಐತೆ. ಆ ಸೀಮೆ ಜಲಿ ಎಲ್ಲ ಬೆಳೆದಾಗ ಎಲ್ಲಿದೆ ಎಲ್ಲಿ ಬಾರ್ಡ್ರು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ನೋಡಿ 5 ಎಕರೆ ಜಮೀನು ಒಂದೇ ಹತ್ರ ಐತೆ ಅಂದ್ರೆ ನಾವೇ ಪುಣ್ಯವಂತರು. ಹೌದು ಮಾಯಾ, ನಮ್ಮ ಜಮೀನು ನಮಗೆ ಗೊತ್ತಿರಲಿಲ್ಲ. ಸದ್ಯ ಹೆಂಗೋ ಇವತ್ತು ಸರ್ವೇರು ಬರ್ತಾ ಇದ್ದಾರೆ ಅಳತೆ ಮಾಡಕ್ಕೆ. ಹೌದು, ಯಾವಾಗ ಬರ್ತಾರೋ ಏನೋ. ಬೇಗ ಬರ್ರಿ ಅಂತ ಒಂದು ಫೋನ್ ಮಾಡ್ಬೇಕಾಗಿತ್ತು. ನಾನು ಅವಾಗಲೇ ಮಾಡಿದೆ, ಯಾಕೋ ರಿಸೀವೇ ಮಾಡಲಿಲ್ಲ. ಎಷ್ಟೊತ್ತಿಗೆ ಬರ್ತಾರೋ ಏನೋ. ನಿಧಾನಕ್ಕೆ ಬರಲಿ ಬಿಡು. ಇನ್ನೂ ಟೈಮ್ ಐತಲ್ಲ, ಇನ್ನು ಇವಾಗಿನೂ 10 ಗಂಟೆ, ಅವ್ರು 10:30 11 ಗಂಟೆ ಆಗುತ್ತೆ ಬರೋಷ್ಟರಲ್ಲಿ. ನೋಡೋಣ ಇರು, ಬಂದಮೇಲೆ ಎಲ್ಲ ಅಚ್ಚಕಟ್ಟಾಗೆ ಕಲ್ಲು ಹಾಕ್ಸ್ಬಿಟ್ಟು ತಂತಿ ಬೇಲಿ ಮಾಡಿಸ್ಬಿಡೋಣ ಸುತ್ತಾನ 5 ಎಕರೆಗೂ. ಸರಿ ಸರಿ ಆಯ್ತು, ಹಂಗೆ ಮಾಡೋಣ. ಹಲೋ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಯಾರು ಸರ್ ನೀವು? ಯಾರು ಬೇಕಾಗಿತ್ತು? ಅಯ್ಯೋ, ನಾನು ಮರ್ತ್ಬಿಟ್ರಾ? ಮೊದಲನೇ ದಿವಸ ನೀವು ಇಲ್ಲಿ ಬಂದಿದ್ರಲ್ಲ, ಅವತ್ತು ನಾನು ಬಂದಿದ್ನಲ್ಲ. ಇಲ್ಲಿ ನಾನೊಂದು ಊದ್ಗಡ್ಡಿ ಫ್ಯಾಕ್ಟ್ರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಜಮೀನು ಬೇಕಾಗಿತ್ತು. ಈಗೆಲ್ಲನ ಕ್ಲೀನ್ ಮಾಡಿಸಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ. ಹೈವೇ ಪಕ್ಕದಲ್ಲಿ ಇರೋದಕ್ಕೆ ನಮಗೂ ಅನುಕೂಲ ಆಗುತ್ತೆ. ಅದಕ್ಕೆ ನಮಗೆ ಕೊಡಬೇಕು ನೀವು ಜಮೀನ. ನೋಡಿ ಸರ್, ನಮಗೆ ಯಾರಿಗೆ ಕೊಡಬೇಕು ಅನ್ಸುತ್ತೋ, ರೇಟ್ ಯಾರು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಥರ ನೀವು ಪದೇ ಪದೇ ಬಂದು ನಮಗೆ ಕೊಡಬೇಕು ಅಂದರೆ ಏನರ್ಥ? ಏನು ಈ ಎದುರಿಸ್ತಾ ಇದ್ದೀರಾ ನೀವೇನು? ನೋಡಿ, ನಾನೇನು ಎದುರಿಸ್ತಾ ಇಲ್ಲ ನಿಮ್ಮನ್ನ. ಏನಂದ್ರೆ ನಾನಿಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಒಟ್ಟಿನಲ್ಲಿ ಊದ್ಗಡ್ಡಿ ಫ್ಯಾಕ್ಟ್ರಿನೋ ಒಂದು ಹುಣಸೆಹಣ್ಣಿನ ಫ್ಯಾಕ್ಟ್ರಿನೋ ಏನೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ಈ ಏರಿಯಾದಲ್ಲೇ ಜಾಗ ಬೇಕು. ಹಂಗಾಗಿ ನೀವು ನನಗೆ ಒಂದು 2 ಎಕರೆ ಕೊಡಿ. ಅದು ಎಷ್ಟು ಬೆಲೆ ಬಾಳುತ್ತೋ ಅಷ್ಟು ನಾನು ದುಡ್ಡು ಕೊಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ನೋಡಿ ಸರ್, ನಾವು 1 ಎಕರೆ ಮಾರಬೇಕು ಅಂತ ಅನ್ಕೊಂಡಿದೀವಿ. 2 ಎಕರೆ ಎಲ್ಲ ಕೊಡಕ್ಕಾಗಲ್ಲ. ಅದು ಅಲ್ಲದೆ ನಿಮಗೆ ಕೊಡಬೇಕು ಅಂತ ಏನು ನಾವೇನೇನು ಅಂದ್ಕೊಂಡಿಲ್ಲ. ನೋಡೋಣ ರೇಟ್ ಎಷ್ಟಿದೆ ಅಂತ ಹೇಳಿ ವಿಚಾರಿಸ್ಬಿಟ್ಟು ಆಮೇಲೆ ನಿಮಗೆ ಫೋನ್ ಮಾಡ್ತೀವಿ. ನೀವು ಫೋನ್ ನಂಬರ್ ಅಡ್ರೆಸ್ ಕೊಟ್ಟೋಗಿ, ನಾನು ನಿಮಗೆ ಇದೆಲ್ಲ ಆದಾಗ ಸರ್ವೆ ಎಲ್ಲ ಆಗಿ ತಂತಿ ಬೇಲಿ ಮಾಡಿಸಿದ್ಮೇಲೆ ಯಾವ ಕಡೆ ಕೊಡಬೇಕು ಅಂತ ಯೋಚನೆ ಮಾಡ್ಕೊಂಡು ಆಮೇಲೆ ನಿಮಗೆ ಕಾಲ್ ಮಾಡ್ತೀವಿ. ಬನ್ನಿ, ಅವಾಗ ಬೇಕಂದ್ರೆ ಕೂತ್ಕೊಂಡು ಮಾತಾಡೋಣ. ಈ ಥರ ಇನ್ನೂ ಸರ್ವೆ ಕೆಲಸನೇ ಆಗಿಲ್ಲ. ಸರ್ವೆ ಆಫೀಸರ್ ಬರ್ತಾರೆ ಇವತ್ತು. ಅವ್ರು ಬಂದು ಎಲ್ಲ ಅಳತೆ ಮಾಡಬೇಕು. ನೀವು ಯಾಕೆ ಹಿಂಗೆ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀರಾ? ಆಯ್ತು ಬಿಡಿ, ಕೊಡೋಣ. ನಮ್ಗೇನಂತೆ, ನಮಗೂ ಸ್ವಲ್ಪ ಹಣದ ಅವಶ್ಯಕತೆ ಇದೆ, ಮನೆ ಕಟ್ಕೋಬೇಕು. ಹಂಗಾಗಿ ನಾವು 1 ಎಕರೆ ಮಾರಬೇಕು ಅಂತ ಅನ್ಕೊಂಡಿದೀವಿ. ಮೇಡಮ್, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್. ನೀವು ತುಂಬ ಬುದ್ಧಿವಂತರು. ನಿಮ್ಮ ಯಜಮಾನರಿಗೆ ಸ್ವಲ್ಪ ಹೇಳಿ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತನ. ಆ ಸರ್ವೆ ಆಫೀಸರು ಈ ಕಡೆಯವರೇ, ಅವ್ರ ಹೆಸರು ಪರಮೇಶ್ ಅಂತ, ನನಗೆ ಪರಿಚಯ ಇದ್ದಾರೆ. ನಾನೆಲ್ಲ ಸರ್ವೆನ ಅಚ್ಚುಕಟ್ಟಾಗಿ ಮಾಡಿ ಅಂತನ ಹೇಳ್ತೀನಿ ಬಿಡಿ. ಇವತ್ತು ಬರ್ತಾರೆ ಸರ್ವೆಯವರು? ಹೌದು, ಬರ್ತಾ ಇದ್ದಾರೆ ಇವತ್ತು. ಆಗೋ ಬರ್ತಾ ಇದ್ದಾರಲ್ಲ, ಅವರೇ ಇರಬೇಕು. ಓ, ಏನು ಶ್ರೀಕಾಂತ್ ನೀವಿಲ್ಲಿ? ಏನು ನಿಮ್ಗೇನು ಪರಿಚಯನ ಇವರು? ನಿಮ್ಮ ಸಂಬಂಧಿಕರ? ಅಯ್ಯೋ, ಹಂಗೇನು ಇಲ್ಲ. ನಾನು ಇಲ್ಲೊಂದು ಫ್ಯಾಕ್ಟ್ರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದು ಹುಣಸೆಹಣ್ಣಿ ಫ್ಯಾಕ್ಟ್ರಿನೋ ಇಲ್ಲ ಊದ್ಗಡ್ಡಿ ಫ್ಯಾಕ್ಟ್ರಿ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸುತ್ತಮುತ್ತ ಹಳ್ಳಿ ಜನಗಳಿಗೆಲ್ಲ ಕೆಲಸ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಜಾಗ ಚೆನ್ನಾಗೈತೆ, ಹೈವೇ ಪಕ್ಕದಲ್ಲೇ ಐತೆ. ಅದಕ್ಕೆ ನಾನು ಇವ್ರಿಗೆ ಜಮೀನು ಕೊಡೋದಾದ್ರೆ ನನಗೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅವರಿನ್ನೂ ಯಾಕೋ ಒಪ್ತಾ ಇಲ್ಲ. ಇದೇನು ಮಾಯಾ, ಸರ್ವೇರ್ ಬಂದರು ಇವನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂತವ್ರೆ. ಅವರೂ ಏನಾದ್ರೂ ಮೋಸ ಗೀಸ ಮಾಡ್ತಾರೋ ಹೆಂಗೆ? ಹಂಗೆಲ್ಲ ಏನು ಮೋಸ ಮಾಡಲ್ಲ, ಸುಮ್ಮನಿರು. ನಮ್ಗೆ ಯಾಕೆ ಮೋಸ ಮಾಡ್ತಾರೆ? ನಾನಿಲ್ವಾ? ನಿನಗಂತೂ ಗೊತ್ತಾಗಲ್ಲ ಅಂದರೆ ನನಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಾನು ಡಿಗ್ರಿ ಓದಿದ್ದೀನಿ, ಹಂಗೆಲ್ಲ ಮೋಸ ಮಾಡೋಕ್ಕೆ ನಾನೆಂದು ಬಿಡಲ್ಲ. ಹೌದಾ, ಸರಿ ಸರಿ ಆಯ್ತು ಬಿಡಿ, ನೋಡೋಣ. ಅವರು ಇನ್ನು ಇಟ್ಕೊಂಡು ಏನು ಮಾಡ್ತಾರೆ ಹೇಳು. ಅವರು ಏನು ಇಲ್ಲೇನು ಮಾಡೋಂಗಿಲ್ಲ, ಏನೂ ಇಲ್ಲ. ಅವ್ರದ್ದು ಹಳ್ಳಿ, ಅವ್ರಿಗೂ ಗೊತ್ತಿರಲಿಲ್ವಂತೆ ಇದು ಇವ್ರದ್ದೇ ಅಂತನ. ಈಗ ಯಾವುದೋ ಹಳೆ ಪತ್ರ ಸಿಕ್ಬಿಟ್ಟು ಸರ್ವೆಗೆ ಹಾಕಿದ್ರು, ಅದಕ್ಕೆ ಸರ್ವೆ ಮಾಡೋಣ ಅಂತ ಬಂದಿದ್ದೀವಿ. ಸರ್ವೆ ಎಲ್ಲ ಆಗಲಿ, ಆಮೇಲೆ ನೋಡೋಣ, ಮಾತುಕತೆ ಆಡೋರಂತೆ. ಬಾರೋ ಬಾಬು, ಬಾಬು ತಗೊಂಬ ಬ್ಯಾಗು. ಸರ್ ಬಂದೆ. ಯಾವ ಕಡೆಯಿಂದ ಫಸ್ಟು? ಇರು ನೋಡೋಣ ಇನ್ನೂ. ಹೆಂಗಾದ್ರೂ ಮಾಡಿ ಸರ್ವೆ ಮಾಡಿ. ಸರ್ವೆ ಆದಮೇಲೆ ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಇಲ್ಲಿ ರಾಜಕೀಯ ಜಾಸ್ತಿ, ಯಾರಾದ್ರೂ ಲಪ್ಟಾಯಿಸ್ಬಿಡ್ತಾರೆ ಬೇರೆಯವರು. ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತಾದರೆ ಬಿಡೋದಿಲ್ಲ ಇಂಥ ಹೈವೇ ಪಕ್ಕದಲ್ಲಿರೋ ಜಮೀನ. ಇಷ್ಟು ವರ್ಷ ಇದು ಯಾರ್ದು ಅಂತ ಗೊತ್ತಿರಲಿಲ್ಲ. ಆದರೆ ಇವ್ರದ್ದು ಅಂತ ಗೊತ್ತಾದ ತಕ್ಷಣ ಇವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವರು ಕಿತ್ಕೊಂಡ್ಬಿಡ್ತಾರೆ. ದುಡ್ಡನ್ನು ಸರಿಯಾಗಿ ಕೊಡಲ್ಲ. ಸ್ವಲ್ಪ ಹೇಳಿ ಇವ್ರಿಗೆ. ಆಯ್ತಾಯ್ತು, ಹೇಳೋಣ ಇರ್ರಿ. ನೋಡಿ, ನಿಮ್ಮ ಹೆಸರು ಏನು? ನನ್ನ ಹೆಸರು ಜುಂಜಾ ಅಂತ, ಇವಳು ನನ್ನ ಹೆಂಡ್ತಿ ಮಾಯಾ ಅಂತ. ಸರ್ ಬೇಗ ಸರ್ವೆ ಮಾಡಿಕೊಡಿ ಸರ್, ನಮಗೆ ಸ್ವಲ್ಪ ಅರ್ಜೆಂಟ್ ಇದೆ. ಆಯಿತು, ಮಾಡಿಕೊಡೋಣ. ಈ ಜಮೀನು ನಿಮ್ಮದೇನಾ? ಯಾರ ಹೆಸರಲ್ಲಿರೋದು? ನಮ್ಮ ಅಮ್ಮನ ಹೆಸರಲ್ಲಿದೆ ಸರ್. ಅವರು ಬಂದಿಲ್ಲ, ಅವ್ರಿಗೆ ವಯಸ್ಸಾಗೈತಲ್ವಾ, ಅದಕ್ಕೆ ಬಿಸಿಲಲ್ಲಿ ಏನು ಬೇಡ ಅಂತೇಳಿ ಮನೆಯಲ್ಲೇ ಬಿಟ್ಟು ಬಂದ್ವಿ. ನೀವು ಸರ್ವೆ ಮಾಡಿ ಸರ್. ಹೌದು ಸರ್, ಬೇಗ ಸರ್ವೆ ಮಾಡಿ ಕೊಟ್ಟರೆ, ಎಲ್ಲೆಲ್ಲಿ ಅಂತ ಬಾರ್ಡ್ರು ಎಲ್ಲ ಕಲ್ಲ ಕೊಟ್ಟರೆ ನಾವು ಎಲ್ಲ ಬಾರ್ಡ್ರಿಗೆಲ್ಲ ತಂತಿ ಬೇಲಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕೆಂದರೆ ಇಲ್ಲಿ ತುಂಬ ಜನದ ಕಾಟ ಆಗಿಬಿಟ್ಟಿದೆ. ನಮಗೆ ಕೊಡ್ರಿ ಅಂತ ಬರ್ತಾ ಇರ್ತಾರೆ. ಅದಕ್ಕೆ ತಂತಿ ಬೇಲಿ ಮಾಡಿಬಿಡ್ತೀವಿ. ನಾವು ಸದ್ಯಕ್ಕೆ ಯಾರಿಗೂ ಮಾರಾಟ ಮಾಡ್ತೀವಿ ಅಂತ ಹೇಳಿಲ್ಲ. ಆದರೂ ಇವ್ರು ಯಾರೋ ಬಂದಿದ್ದಾರೆ, ನಮಗೆ ಕೊಡಿ ಅಂತಾನ.
ಇವರು ಒಳ್ಳೆ ಬಿಸ್ನೆಸ್ ಮ್ಯಾನಮ್ಮ. ಹಾಂ, ಬೆಂಗಳೂರಲ್ಲೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಐತೆ, ಬಿಲ್ಡಿಂಗ್ ಎಲ್ಲ ಕಟ್ಸ್ಕೊಡ್ತಾರೆ ಇವರು. ಹಾಂ, ಇವರು ಏನೋ ಇಲ್ಲಿ ಜಮೀನು ಇಷ್ಟ ಆಗಿದೆ ಅಂತೆ, ಏನೋ ಫ್ಯಾಕ್ಟ್ರಿ ಗಿಕ್ಟ್ರಿ ಮಾಡ್ಕೊಂತಾರಂತೆ ಚಿಕ್ಕದಾಗಿ. ಹಂಗಾಗಿ ಕೇಳ್ತಾ ಇದ್ದಾರೆ ಅಷ್ಟೇ. ನಮಗೆ ತುಂಬ ಪರಿಚಯ ಇವರು ಎಷ್ಟೋ ಜಮೀನುಗಳು ತಗೊಂಡಿರೋದೆಲ್ಲ ನಾವೇ ಸರ್ವೆ ಮಾಡಿ ಅಳತೆ ಮಾಡಿ ಎಲ್ಲ ಹೆಸ್ರು ಮಾಡಿಸ್ಕೊಟ್ಟಿದ್ದೀವಮ್ಮ. ಹಾಂ, ಒಳ್ಳೆ ಮನುಷ್ಯ, ದುಡ್ಡನ್ನು ಸರಿಯಾಗಿ ಕೊಡ್ತಾರೆ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದ್ದರೆ ನಿಮಗೆ ಈ ಜಮೀನಿಗೆ ಏನಿಲ್ಲ ಅಂದರೂ ಒಂದು 35-40 ಲಕ್ಷ ಸಿಗುತ್ತಮ್ಮ ಒಂದು ಎಕರೆಗೆ. ಏನು 35-40 ಲಕ್ಷ ಅಷ್ಟೇನಾ? ಹೌದಮ್ಮ, ಇಲ್ಲಿ ಅಷ್ಟೇ ಬಾಳದು. ಈ ಏರಿಯಾ ಏನೋ ಹೈವೇ ಪಕ್ಕದಲ್ಲಿದೆ ಅಂತ ಸ್ವಲ್ಪ ಡಿಮ್ಯಾಂಡ್ ಇದೆ, ಆದರೆ ಏನು ಟೌನ್ ಪಕ್ಕದಲ್ಲಿ ಇಲ್ವಲ್ಲ, ಹಳ್ಳಿ ತಾನೇ ಇದು. ಹಾಂ, ತೀರಾ ಟೌನ್ ಹತ್ರ ಇದ್ದಿದ್ರೆ ಒಂದು ಸ್ವಲ್ಪ ಒಂದು 50-60 ಲಕ್ಷ ಬಾಳೋದು ಅನಿಸುತ್ತೆ. ಹೌದಾ ಸರ್, ಈಗ ನಿಮ್ಮ ಕೆಲಸ ಏನು ಹೇಳಿ? ನೀವು ಏನಕ್ಕೆ ಬಂದಿರೋದಿಲ್ಲಿ? ಏನು ಬ್ರೋಕರ್ ಆಗಿ ಬಂದಿದ್ದೀರಾ? ಯಾಕಮ್ಮ ಹಿಂಗೆ ಕೇಳ್ತಾ ಇದೆಯಾ? ನಾವು ಸರ್ವೆ ಆಫೀಸರು, ಬ್ರೋಕರ್ಗಳಲ್ಲ. ಮತ್ತೆ ನಿಮ್ಮ ಕೆಲಸ ಎಷ್ಟೈತೋ ಅಷ್ಟು ಮಾಡಿ ಸರ್ವೆ ಮಾಡಿಬಿಟ್ಟು ನಮಗೆ ಕಲ್ಲು ಹಾಕ್ಕೊಟ್ಟು ಹೋಗಿ. ಅದು ಬಿಟ್ಬಿಟ್ಟು ಬ್ರೋಕರ್ ಕೆಲಸ ಮಾಡಕ್ಕೆ ಬರಬೇಡಿ. ನಮ್ಮ ಜಮೀನು ಮಾರೋದಾದ್ರೆ ನಾವೇ ಮಾರ್ತೀವಿ. ಯಾರಿಗೆ ಕೊಡಬೇಕು, ಎಷ್ಟು ಬೆಲೆ ಬಾಳುತ್ತೆ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ನೀವೇನು ಹೇಳ್ಬೇಕಾಗಿಲ್ಲ, ನಾವೇನೇನು ದಡ್ರಲ್ಲ. ನಾವು ವಿದ್ಯಾವಂತರೇನೆ. ಆಯ್ತಮ್ಮ, ನೀನು ಏನೋ ಒಳ್ಳೇದಾಗುತ್ತೆ, ನೀವೇನೋ ಮನೆ ಕಟ್ಕೋಬೇಕು ಅದು ಇದು ಅಂತ ಇವ್ರು ಹೇಳ್ತಾ ಇದ್ರು ನಮ್ಮ ಹತ್ರ. ಅದಕ್ಕೆ ಬೇಗ ಸರ್ವೆ ಮಾಡಿಕೊಡಿ ಸರ್ ಅಂತನಾ, ಹಂಗಾಗಿ ಹೇಳ್ದೆ. ಆಯಿತು, ಸಿಟ್ಟಾಗಬೇಡಿ, ನಾವು ಬಂದಿರೋದೇ ಸರ್ವೆ ಮಾಡಿಕೊಡ್ತೀವಿ. ಬಾಬು ಬಾರೋ, ಬ್ಯಾಗ್ ತೊಗೊಂಬಂದು ಅದೆಲ್ಲ ತೆಗಿ, ಇವ್ರದ್ದೆಲ್ಲ ಡಾಕ್ಯುಮೆಂಟ್ಸು. ಸರಿ ಸರ್, ಆಯಿತು, ಬನ್ನಿ ಸರ್. ಇದು 150ನೇ ಸರ್ವೆ ನಂಬರು. ಹಾಂ, ಹೌದಾ? ಎಷ್ಟು ಎಕರೆ, ಎಷ್ಟು ಕುಂಟೆ ಐತೆ ಸರ್? ಇದು 5 ಎಕರೆ 1 ಕುಂಟೆನೋ ಏನೋ ಐತೆ ಅಷ್ಟೇ. ಹಾಂ, ಹೌದಾ? ಸರಿ, ಆಯಿತು. ಅಲ್ಲಿಂದನ ಹಿಡ್ಕೊಂಡು ನಡಿ, ಚೈನ್ ತಗೊಂಡು ನಡಿ, ಕೊಡಿಲಿ ಅದನ್ನು ಪೇಪರ್ ನನಗೆ. ಹಾಂ, ಸರಿ ತಗೊಳ್ಳಿ ಸರ್, ನಾನು ಅಲ್ಲಿ ಹೋಗಿ ಹಿಡ್ಕೊಂತೀನಿ. ಈ ಜುಂಜಾ ಅವರೇ, ಬರ್ರಿ ಇಲ್ಲಿ, ಸ್ವಲ್ಪ ಆ ಚೈನ್ ಹಿಡ್ಕೊ ಬರ್ರಿ ಅಲ್ಲಿ. ಹಾಂ, ಒಬ್ಬನ ಕೈಲಿ ಆಗಲ್ಲ. ಹಾಂ, ಸರಿ ಸರ್, ಆಯಿತು. ಇನ್ನು ಸದ್ಯ ಸರ್ವೆ ಎಲ್ಲ ಆಗಿಬಿಟ್ರೆ ನನ್ನ ಕಷ್ಟ ಎಲ್ಲ ತೀರುತ್ತೆ. ದೇವ್ರೇ, ಯಾವ ತೊಂದರೆನೂ ಆಗ್ದೆ ಮಾಡಪ್ಪ. ಹಲೋ ಮೇಡಮ್. ಏನು ಸರ್, ನೀವಿನ್ನೂ ಇಲ್ಲೇ ಇದ್ದೀರಾ? ಹೋಗಿಲ್ವಾ ನೀವು? ಹಾಂ, ಅಲ್ಲ, ನಾವಿನ್ನೂ ಸರ್ವೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದೀವಿ ತಾನೇ. ನೀವು ಯಾಕೆ ಇಲ್ಲೇ ನಿಂತ್ಕೊಂಡು ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ನಾವು ಮಾರಾಟ ಮಾಡೋದಾದ್ರೆ ನಿಮ್ಗೆ ಹೇಳಿ ಕಳಿಸ್ತೀವಿ ಸರ್. ನೀವು ಫೋನ್ ನಂಬರೋ ಇಲ್ಲ ಏನಾದರೂ ಚೀಟಿ ಬರ್ದಿದ್ರೆ ಕೊಟ್ಟು ಹೋಗ್ತಾ ಇರಿ ನೀವು. ಏನ್ರಿ ಹಿಂಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ಮನೆ ಬಾಗಿಲಿಗೆ ಬಂದ ಅದೃಷ್ಟ ದೇವತೆನ ಬೇಡ ಅಂತಿದ್ದೀರಲ್ಲ. ಹಾಂ, ಇದು ಚೆನ್ನಾಗಿರಲ್ಲ. ಮುಂದೆ ನೀವೇ ಪಶ್ಚಾತ್ತಾಪ ಪಡ್ತೀರಾ. ಸುಮ್ಮನೆ ನನ್ನ ಹತ್ರ ಮಾತಾಡ್ಬಿಟ್ಟು ಡೀಲ್ ಕುದಿಸ್ಕೊಂಡು ಇವತ್ತೇನೆ ದುಡ್ಡು ಇಸ್ಕೊಂಡು ಹೋಗಿ ಅಡ್ವಾನ್ಸು, ನಾಳೆನೇ ಬಂದು ರಿಜಿಸ್ಟರ್ ಮಾಡಿಸುವಂತೆ. ನಿಮ್ಮ ಅತ್ತೆನ ಕರ್ಕೊಂಬನ್ನಿ ರಿಜಿಸ್ಟರ್ ಆಫೀಸ್ಗೆ. ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡು ನಾಳೆನೇ ನನ್ನ ಹೆಸರಿಗೆ ಮಾಡಿಸ್ಬಿಡಿ. 2 ಎಕರೆ ಮಾಡಿಸಿ, 3 ಎಕರೆ ನಿಮ್ಮ ಇದರಲ್ಲೇ ಇರುತ್ತೆ, ಅತ್ತೆ ಹೆಸರಲ್ಲೇನೆ. ಅದನ್ನು ನೀವು ಯಾರಿಗೆ ಬೇಕಾದರೂ ಮಾರ್ಕೊಂಬಿರಂತೆ. ಹಾಂ, ನೋಡಿ ಸರ್, ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಸುಮ್ಮನೆ ಹೋಗ್ರಿ. ಇಷ್ಟೊತ್ತು ಮರ್ಯಾದೆ ಕೊಟ್ಟು ಹೇಳಿದ್ದೀನಿ, ಇನ್ಮೇಲಂತೂ ನಿನಗೆ ಮರ್ಯಾದೆ ಕೊಡಲ್ಲ. ಸುಮ್ಮನೆ ಹೋಗ್ತೀಯೋ ಇಲ್ವೋ? ಹಾಂ, ಏನು ಎದುರ್ಸಕ್ಕೆ ಬರ್ತಾ ಇದೆಯಾ? ಏನು ನಿನಗೆ ಕೊಡಬೇಕು ಅಂತ ಏನಾದರೂ ನಾವೇನು ಬರ್ಕೊಟ್ಟಿದ್ದೀವ? ಏನು ದುಡ್ಡಿದೆ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ರೆ ನಾವು ಎದ್ಕೊಂಡು ನಿಮಗೇನೆ ಮಾಡ್ಕೊಡ್ತೀವಿ, ನೀವು ಹೇಳಿದ ರೇಟ್ ಇಸ್ಕೊಂಡು ಅಂತ ನಾನು ಅನ್ಕೊಂಡಿದ್ದೀರೇನು? ಹಾಂ, ಸುಮ್ಮನೆ ಹೋಗ್ರಿ. ನಮಗೂ ಗೊತ್ತಿದೆ ಇದು ಬೆಲೆ ಏನಿದೆ, ಇಲ್ಲಿ ಎಷ್ಟು ರೇಟ್ ನಡೀತಾ ಇದೆ, ಗುಂಟೆಗೆ ಎಷ್ಟಿದೆ, ಸ್ಕ್ವೇರ್ ಫೀಟ್ಗೆ ಎಷ್ಟಿದೆ ಅಂತ ನಮಗೂ ಲೆಕ್ಕ ಗೊತ್ತಾಗುತ್ತೆ. ನಿಮ್ಮೊಬ್ಬರಿಗೆ ಅಲ್ಲ, ನೀವೊಬ್ಬರೇನೆ ಬಿಸ್ನೆಸ್ ಮ್ಯಾನ್ ಆಗಿಲ್ಲ, ನಾವು ತಿಳ್ಕೊಂಡಿದ್ದೀವಿ ಇಷ್ಟೋ ಅಷ್ಟನ. ಹಾಂ, ಇಲ್ಲಿ ಎದುರ್ಸಕ್ಕೆ ಬರಬೇಡಿ, ಯಾರು ಎದುರ್ಕೊಳ್ಳೋರಿಲ್ಲ. ಸುಮ್ಮನೆ ಹೋಗ್ತಾ ಇರ್ರಿ, ನಿಮ್ಮ ಕೆಲಸ ನೀವು ನೋಡ್ಕೊಂಡು. ಹಾಂ, ನಾವು ಯಾರಿಗೂ ಮಾರಾಟನೂ ಮಾಡಲ್ಲ, ಗೊತ್ತಾಯ್ತಾ? ಇಟ್ಕೊಳ್ರಿ ಬೇಗ ಎಷ್ಟಿದೆ ಅಂತ ಹೇಳಿ ಅಲ್ಲಿ. ಬನ್ನಿ ಸರ್, ನೋಡ್ಬರ್ರಿ ನೀವೇನೆ. ಆಯಿತು, ನಿಮ್ಮನ್ನ ನೋಡ್ಕೊಂತೀನಿ. ನನಗೇನೆ ಈ ಥರ ಬೈತಾ ಇದ್ದೀರಾ? ನೋಡೋಣ ನೀವು ಈ ಜಮೀನ ಹೆಂಗೆ ಮಾರಾಟ ಮಾಡ್ತೀರಾ ಅಂತಾನ. ಹಾಂ, ನಾನು ನೋಡೇ ಬಿಡ್ತೀನಿ. ನನ್ನ ಬಗ್ಗೆ ಇನ್ನೂ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿಲ್ಲ ಅಂದರೆ ಆ ಸರ್ವೆ ಆಫೀಸರ್ ಇದ್ದಾರಲ್ಲ ಪರಮೇಶ್ವರ್, ಅವ್ರನ್ನ ಕೇಳಿ ತಿಳ್ಕೊಡ್ರಿ. ಹಾಂ, ಬರ್ತೀನಿ ರೀ. ಹೋಗ್ರಿ, ಏನೋ ಎದುರ್ಸಕ್ಕೆ ಬಂದ್ಬಿಟ್ರು ಇಲ್ಲಿ. ಇವ್ರು ಎದ್ರ ತಕ್ಷಣ ಎದ್ರಕೊಂಡು ಇವ್ರು ಹೇಳ್ದಂಗೆ ಕೇಳ್ತೀವಿ ಅಂತ ತಿಳ್ಕೊಂಬಿಟ್ಟವ್ರೆ. ಹಾಂ, ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.